ಬಸವನ ಬಾಗೇಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಡಾಕ್ಟ್ರ ಡೈಲಿ ಏನೈತಪ್ಪ ಅಂತ ಹೇಳ್ಕಂತಂದರೆ 12 ಗಂಟೆ 11 ಗಂಟೆಗೆ ಬರ್ತಾರೆ. ಯಾಕೆ ಲೇಟ್ ಅಂತ ಕೇಳಿದರೆ ನೀನು ಯಾರು ನನಗೆ ಕೇಳವ ಅಂತ ಹೇಳಕ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಒಂದು 40 ಪೇಷಂಟ್ ಅವರು ನೋಡುವಾಗ ಸರ್ ನಿಮ್ಮಲ್ಲಿ ಸ್ಟೆಟಸ್ಕೋಪ್ ಎಲ್ಲಿದೆ ಅಂತೇಳಿ ಕೇಳಿದಾಗ ನಾನು ಸ್ಟೆಟಸ್ಕೋಪೇ ಯೂಸ್ ಮಾಡೋದಿಲ್ಲ, ನೀನು ಯಾರು ನನಗೆ ಕೇಳಕ್ಕೆ ಅಂತೇಳಕ್ಕೆ ಉಡಾಪಿ ಉತ್ತರಗಳನ್ನು ಹೇಳ್ತಾರೆ. ಒಂದು ಜ್ವರ ಇರೋ ಮಕ್ಕಳಿಗೆ ಏನೈತಲ್ಲ ಮುಖ ನೋಡಿಕೆ ಅವ್ರು ಏನೈತಲ್ಲ ಗುಳಿಗೆ ಔಷಧನ ಬರೀತಾರೆ. ಸರ್ ಇವ್ರಿಗೆ ಸ್ಟೆಟಸ್ಕೋಪ್ ಹಿಡಿಯೋದು ನೋಡೋದು ಹೇಳ್ಕಂತಂದರೆ ಅದನ್ನು ಕೇಳೋ ಅಗತ್ಯ ಇಲ್ಲ, ನನಗೆ ಗೊತ್ತಿದೆ, ನಾನು ದೇವರು ಅಂತ ಹೇಳ್ತಾರೆ. ನೀವು ದೇವರೇನಂತ ಹೇಳ್ಕಂತಂದ್ರೆ ಹಾಂ ನಾನು ದೇವರು ಅಂತ ಹೇಳ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಯಾವುದಾದ್ರೂ ಮಕ್ಕಳಿಗೆ ಏನಾಯ್ತಲ್ಲ ಜೀವ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರಾಗ ಅದಕ್ಕೆ ನಾನು ಜವಾಬ್ದಾರಿ ಕೊಡ್ತೀನಿ, ಏನು ಕೊಡಬೇಕು ಅನ್ನೋದು ಗೊತ್ತದೆ. ಭಾಳ ಆದರೆ ನೀನು ಏನು ಮಾಡ್ತೀಯ ಅಂತ ಹೇಳ್ಕಂತಂದರೆ ಟ್ರಾನ್ಸ್ಫರ್ ಮಾಡಿಸ್ತೀಯ, ಭಾಳ ಅಂದರೆ ಬೇರೆ ಊರಿಗೆ ವರ್ಗಾವಣೆ ಮಾಡಿಸ್ತೀಯ ಅಂತೇಳಿ ಕೇಳ್ತಾರೆ. ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಬೇಜವಾಬ್ದಾರಿ ಅಂತ ಮೆರಿ ಅಂತ ಡಾಕ್ಟ್ರ ಮತ್ತೊಬ್ಬ ಅಲ್ಲಿಬ್ಬ ಸ್ಟಾಫ್ ನರ್ಸ್ ಕಲೀಲಕ್ಕೆ ಬಂದಂಥ ಹುಡುಗರಿಗೆ ಇಂಜೆಕ್ಷನ್ ಮಾಡಕ್ಕೆ ಹಚ್ಚಿ ಹೊರಗಡೆ ಏನೈತಿಲ್ಲ ಅಡ್ಡಾಡಕ್ಕೆ ಹೋಗ್ತಾರೆ. ಅದಕ್ಕಾಗಿ ಒಬ್ಬ ಡಾಕ್ಟ್ರ ಒಬ್ಬ ಸ್ಟಾಫ್ ನರ್ಸ್ ಅದಕ್ಕೆ ಏನೈತಿಲ್ಲ ಬೇಜವಾಬ್ದಾರಿ ವಿಕೃತಿ ಮೆರಿತಾ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭಾರತೀಯ ದ್ರಾವಿಡ ದಲಿತ ಸೈನ್ಯ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾನು ಇವತ್ತೇನೈತಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈ ಮನವಿ ಉದ್ದೇಶ ಇಷ್ಟೇ, ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಡಾಕ್ಟರ್ಗಳನ್ನು ನಮಗೆ ಬೇಡ. ಇಂಥ ಡಾಕ್ಟರ್ಗಳನ್ನು ಏನೈತಿಲ್ಲ ಕಾನೂನು ರೀತಿ ಇವರಿಗೆ ಅಮಾನತ್ ಮಾಡಿ ಇವರಿಗೆ ಶಿಕ್ಷೆಗೆ ಗುರಿ ಒಳಪಡಿಸಿ ಏನೈತಿಲ್ಲ ಅಲ್ಲಿ ಒಳ್ಳೆ ಡಾಕ್ಟರ್ಗಳನ್ನು ಕೊಡಬೇಕಂತ ಹೇಳ್ಕೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ DH ಅವರಿಗೆ ನಾವು ನಮ್ಮ ಸಂಘಟನೆ ಮುಖಾಂತರ ಮನವಿ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಸರ್ ನಿಮ್ಮ ಕಡೆ ಏನ್ರಿ ಪ್ರೂಫ್ ಇದೆಯಾ? ಹಾಂ, ಡಾಕ್ಟರ್ ಏನೈತಲ್ಲ ನೀನು ದೇವರ ಅಂತ ಕೇಳಿದಾಗ ಹಾಂ ಹೌದು ನಾನು ದೇವರು, ಹಾಂ ಹೌದು ನಾನು ದೇವರು ಅಂತ ಹೇಳ್ಕೇಳಿ 3-4 ಸರ್ತಿ ನಮ್ಮ ಜೊತೆ ನಾವು ಮಾತಾಡುವಾಗ ಏನೈತಲ್ಲ ಅವ್ರು ಮಾತಾಡುವಂಥ ಇಡುವೆ ಇದೆ. ಆ ಚಿಕ್ಕ ಮಕ್ಕಳಿಗೆ ಏನೈತಲ್ಲ ನೋಡದೆ ಬರೆದಾಗ ಆ ಇಂಜೆಕ್ಷನ್ ಮಾಡಿದಂಥ ಆ ಇಂಜೆಕ್ಷನ್ ಇಡುವೆ ಕೂಡ ನಮ್ಮಲ್ಲಿದೆ. ಆ ಇಡುವೆ ಏನೈತಲ್ಲ ನಾನು ನಿಮಗೆ ಒದಗಿಸ್ತಾನೆ. ಆ ಡಾಕ್ಟರ್ ಏನಪ್ಪ ಅಂತ ಹೇಳ್ಕಂತಂದರೆ ನೀನು ಯಾರು ನನಗೆ ಕೇಳುವ ಅಂತ ಹೇಳ್ಕೆ ಉಡಾಪಿ ಉತ್ತರಗೊಳ್ತಾನೆ. ಒಬ್ಬ ಹೋರಾಟಗಾರ, ಒಬ್ಬ ಸಂಘಟನೆದ ಒಬ್ಬ ಮಾಧ್ಯಮ ಬಂದು ಕೇಳಿದ್ರು ಕೂಡ ಏನೈತಿಲ್ಲ ನೀನೇನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿ ಉಡಾಪಿ ಉತ್ತರಗಳನ್ನ ಹೇಳ್ತಾರೆ. ಈಗ ನೀವು ಮನವಿ ಕೊಟ್ಟಿರಿ, ಅವರು ಡಾಕ್ಟರು ಹಿಂಗೆ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಅನ್ಲಿಕ್ಕಂದ್ರೆ ಅವ್ರ ಮೇಲೆ ಕ್ರಮ ಅನ್ಲಿಕ್ಕಂದ್ರೆ ನಿಮ್ಮ ಮುಂದಿನ ನಡೆ ಏನು? ಅವ್ರ ಕಾನೂನು ರೀತಿ ಕ್ರಮ ಜಿಲ್ಲಾಧಿಕಾರಿಗಳು DHಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತಿದೆ ಇದ್ದರೆ ಅವ್ರಿಗೆ ಅಮಾನತ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ. ಎಲ್ಲರಿಗೆ ಏನಾಗ್ಬಿಟ್ಟಿದೆ ಭಾಳ ಆದರೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನು ಅಂತ ಹೇಳ್ಕಂತ ಒಂದು ಸರ್ವೇ ಸಾಮಾನ್ಯ ಮಾತು ಹೇಳ್ತಾರೆ. ಆದ್ರೆ ನಾವು ಭಾರತೀಯ ದ್ರಾವಿಡ ದಲಿತ ಸೈನ್ಯ ವತಿಯಿಂದ ಏನಪ್ಪ ಅಂತ ಹೇಳ್ಕಂತಂದ್ರೆ ಅವ್ರು ಅಮಾನತ್ ಮಾಡುವವರೆಗೂ ಕೂಡ ಏನೈತಿಲ್ಲ ನಾವು ಹೋರಾಟವನ್ನು ಹಿಂದೆ ಬಿಡೋದಿಲ್ಲ ಅಂತ ಹೇಳಕ್ಕೆ ಅವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ವಿಜಯಪುರ ಜಿಲ್ಲಾ ಘಟಕದಿಂದ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಒಬ್ಬ ವೈದ್ಯ ಇದ್ದಾನೆ. ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಚಿಕ್ಕ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಸರಿಯಾದ ರೀತಿಯನ್ನು ಸ್ಪಂದಿಸದೆ ಸ್ಟೆಟಸ್ಕೋಪ್ ಹಾಕದೆ ಅವರ ಒಂದು ಆರೋಗ್ಯ ತಪಾಸಣೆ ಮಾಡುವುದು ಮತ್ತು ಅವ್ರಿಗೆ ಸರಿಯಾಗಿ ಚೆಕಪ್ ಮಾಡದೆ ಅವರಿಗೆ ಒಂದು ಗುಳಿಗೆ ಔಷಧಗಳನ್ನು ಬರೆದು ಕೊಡ್ಬೋದು, ಈ ರೀತಿ ಮಾಡ್ತಾನೆ. ಅಲ್ಲಿ ಸಾರ್ವಜನಿಕರು ಸರ್ ನೀವು ಸ್ಟೆಟಸ್ಕೋಪ್ ಹಾಕೋಂಗಿಲ್ಲ ಮತ್ತು ಮಕ್ಕಳಿಗೆ ತಪಾಸಣೆ ಮಾಡೋಲ್ಲ, ನೀವು ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದಾಗ ಇದು ನನ್ನ ಆಸ್ಪತ್ರೆ ಏನು ಬೇಕಾದ್ರೆ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಉಡಾಪಿ ಉತ್ತರ ಕೊಡ್ತಾನೆ. ಮತ್ತು ಚಿಕ್ಕ ಮಕ್ಕಳ ಒಂದು ಆರೋಗ್ಯ ಏನಪ್ಪ ಅಂತ ತುಂಬ ಸೂಕ್ಷ್ಮ ರೀತಿಯಾದ ಒಂದು ಆರೋಗ್ಯ ಇರ್ತೈತಿ. ಅಲ್ಲಿ ದೊಡ್ಡವ್ರ ಥರ ಅವ್ರು ಇರಂಗಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಕೆಲವೊಂದು ಏನಾಗಿತ್ತು ಅಂತ ಹೇಳ್ಕೊಳಕ್ಕೆ ಹೋಗೋಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಮಾತಾಡೋಕ್ಕೂ ಬರೋಂಗಿಲ್ಲ ಅಂತ ಚಿಕ್ಕ ಮಕ್ಕಳಿಗೆ ಇವ್ರು ಈ ರೀತಿ ಒಂದು ಬೇಜವಾಬ್ದಾರಿ ವತಿಯಿಂದ ವರ್ತನೆ ಮಾಡ್ತಾ ಇರ್ತಂದ್ರೆ ಇಂಥ ಒಬ್ಬ ಆಸ್ಪತ್ರೆ ವೈದ್ಯರಿಂದ ಅಲ್ಲಿ ಒಂದು ಮಾರಕ ತುಂಬ ಅಲ್ಲಿ ಜನರಿಗೆ ತುಂಬ ಒಂದು ಆಘಾತವನ್ನು ಉಂಟು ಮಾಡ್ತೈತಿ. ಆದ ಕಾರಣ ನಾವೇನಪ್ಪ ನಮ್ಮ ಸಂಘಟನೆಯಿಂದ ಆ ಒಂದು ವೈದ್ಯನನ್ನು ಅಲ್ಲಿಂದ ಸೇವೆಯನ್ನು ಅಮಾನತು ಮಾಡಬೇಕಂತ ವರ್ಗಾವಣೆ ಮಾಡಬೇಕು. ಆ ಅಂಥ ಒಂದು ವೈದ್ಯ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನ ಆದಷ್ಟು ಬೇಗ ಅವನ ಮೇಲಾಧಿಕಾರಿಗಳು ಯಾರಿದ್ದಾರೆ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಕೈಗೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆಯಿಂದ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರಿ, ಅವ್ರ ಕ್ರಮ ತೊಳುಗಿಂತ ಮೊದಲು ಅಥವಾ ಕ್ರಮ ತೊಳು ಮುಂದಾಗ ಮುಂದಿನ ಬರುವ ಮಕ್ಕಳಿಗೆ ಏನ್ರಿ ಆತಂದ್ರೆ ಅವ್ರ ಜವಾಬ್ದಾರಿ ಯಾರು? ಅದಕ್ಕೆ ನೇರ ಹೊಣೆಗಾರ ಡಾಕ್ಟರ್ನೇ ಆಗ್ತಾನೆ. ಯಾಕಂದರೆ ಈಗಾಗಲೇ ನಾವು ಈ ವಿಷಯವನ್ನು DH ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಮಕ್ಕಳಿಗೆ ಏನಾದರೂ ಆರೋಗ್ಯ ದೃಷ್ಟಿಯಲ್ಲಿ ಏರುಪೇರು ಆದರೆ ಅದಕ್ಕೆ ವೈದ್ಯನೇ ಹೊಣೆಗಾರ ಆಗ್ತಾನೆ. ಅದಕ್ಕೆ ಈಗಿಂದೀಗೆ ಅವರು ಕ್ರಮ ತೊಗೊಳ್ಳಿಕ್ಕಂದ್ರೆ ಸ್ವಲ್ಪ ತಡ ಮಾಡಿ ತೊಗೊಂಡಿದ್ರಂದ್ರೆ ಇವ್ರು ತಡ ಮಾಡಿದ ಸಲುವಾಗಿ ಮಕ್ಕಳಿಗೆ ನೋಡ್ರಿ, ಈಗ ಚಿಕ್ಕ ಮಕ್ಕಳ ಆರೋಗ್ಯ ದೃಷ್ಟಿ ಇರೋದ್ರಿಂದ ಅವರು ಕೂಡಲೇ ತಕ್ಷಣ ಕ್ರಮ ತಗೋಬೇಕು. ಇದರಲ್ಲಿ ವಿಳಂಬ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅದು ಆ ಮಕ್ಕಳ ಆರೋಗ್ಯದ ಮೇಲೆ
ಒಂದು ಗಂಭೀರವಾದ ಪರಿಣಾಮ ಬೀರ್ತೈತೆ. ಯಾಕಂದರೆ ಒಂದು ಮಕ್ಕಳ ಜೀವ ಹೋಗುವಂಥ ಒಂದು ಸಂಭವ ಇರ್ತೈತೆ. ಆದ ಕಾರಣ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ತಮ್ಮ ಹೆಸರು ಸರ್? ಸರ್ ಮಲ್ಲು ಜಲಗೇರಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಓಕೆ. ಇವತ್ತು ಬಸವನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಚಿಕ್ಕ ಮಕ್ಕಳ ವೈದ್ಯ ಆದಂಥ ಸಂಜೀವ್ ಅವರು ಸಣ್ಣ ಮಕ್ಕಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡದೆ ಅವ್ರಿಗೇನದ ಉಡಪುತ್ರಗಳು ಕೊಟ್ಟು ಮಕ್ಕಳನ್ನು ಕೈ ಮುಟ್ಟೋದಿಲ್ಲ, ಮೈ ಮುಟ್ಟೋದಿಲ್ಲ, ಅವಕ್ಕೇನು ಚೆಕ್ ಮಾಡದೇ ತನ್ನ ಮನಸ್ಸಿಗೆ ಬಂದಂಥ ಗುಳಿಗೆಗಳನ್ನು ಔಷಧಿಗಳನ್ನು ಬರೆದು ಕೊಟ್ಟು ಹೀಗಾಗಿ ಎಷ್ಟೋ ಮಕ್ಕಳು ಅನಾರೋಗ್ಯದ ಮತ್ತೀರ ಅವನಿಂತ್ರ ಹೆಚ್ಚು ಆರೋಗ್ಯ ತಪ್ಪಿಟ್ಟೈತಿ. ಅವ್ರು ಹಿಂಗೆ ಯಾಕೆ ಮಾಡ್ತಿ ಅಂತೇಳಿ ಸಾರ್ವಜನಿಕರು ಕೇಳೋಕೆ ಹೋದಾಗ ನಮ್ಮ ಸಂಘಟನೆಯವರು ಮಿತ್ರರು ಹೋದಾಗ ಏನು ಮಾಡ್ತಿ, ನೀ ಭಾಳ ಸಸ್ಪೆಂಡ್ ಮಾಡ್ತಿದ್ದಿ, ನಾ ಇಂಥವ್ರು ರಗಡ್ ನೋಡಿನಿ, ಇಂಥ ರಗಡ್ ಮಂದಿ ಮಾಡೀನಿ, ರಾಜಕೀಯದ ಲಿಂಕ್ ಕೇಳ್ಕೊಂಡು ಮಂದಿಗೆ ಗುಂಡಾ ವರ್ತನೆ ಮಾಡೋದು ಈ ಥರ ಮಾಡಕತ್ತಾನ. ಇದಕ್ಕಾಗಿ ನಾವೆಲ್ಲರೂ ಸಂಘಟನೆ, ನಮ್ಮ ಭಾರತೀಯ ದ್ರಾವಿಡ ದಲಿತ ಸಂಘಟನೆ ಎಲ್ಲರೂ ಸೇರಿಕೊಂಡು ನಾವೇನದ ನಮ್ಮ DC ಸಾಹೇಬ್ರಿಗೆ ಮನವಿ ಕೊಟ್ಟೇವಿ ಮತ್ತು DH ಅವ್ರಿಗೂ ಮನವಿ ಕೊಟ್ಟೇವಿ. ವಿಷಯ ಏನಪ್ಪ ಅಂದ್ರೆ ಈಗ ನಾವು ಪ್ರೀತಿಲೇ ಎಲ್ಲರಿಗೂ ಒಂದು ಸಮಾಜ ದೃಷ್ಟಿಯಲ್ಲಿ ನಾವೇನದ ಒಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದೇವೆ. ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಮ್ಯಾಗ ಮತ್ತು DH ಅವ್ರ ಮ್ಯಾಗ ಅವ್ರಿಗೇನ ಈಗ ನಮ್ಮ ಅರ್ಜಿ ನೋಡಿಕೊಂಡು ತಕ್ಷಣ ಅವನ್ನ ಸೇವೆಯಿಂದೇನೆ ನಿವೃತ್ತಿ ಕೊಡಿಸ್ಬೇಕು, ಅವಂಗೆ ಆ ಟೈಪ್ ಮಾಡಿಸ್ಬೇಕಂದ್ರೆ ಒಬ್ಬ ಪೆಟ್ಟು ಕೊಟ್ರೆ ಮುಂದೆಲ್ಲ ಹಿನ್ನೆಲಿದ್ದವ್ರು ಎಲ್ಲರೂ ಪಾಠ ಕಲಿತಾರೆ. ಅದಕ್ಕಾಗಿ ನಾವು ಹೇಳ್ತೀನಿ, ತಾವು ದಯಮಾಡಿ ನಮಗೇನೋ ಮುಂದೆ ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಕೆಲಸನ ಹಚ್ಚಬಾರ್ದು. ಅದಕ್ಕಾಗಿ ತಮ್ಗೆಲ್ಲರಿಗೂ ನಾನು ವಿನಂತಿಯಿಂದ ಕೇಳ್ಕೊತೀನಿ, ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಬಸವನ ಬಾಗೇವಾಡಿ ತಾಲೂಕದಲ್ಲಿ ಬರ್ತಕ್ಕಂಥ ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಂಜೀವನನ್ನು ಪೂರ್ತ ಸೇವೆಯಿಂದ ವಜಾ ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಇಡೀ ಬಿಜಾಪುರ ಮೊದಲು ಬಾಗೇವಾಡಿ ಮಾಡ್ತೇವೆ, ಉಗ್ರವಾದ ಹೋರಾಟ ಇಲ್ಲಿಕಪ್ಪ ಜಿಲ್ಲಾದಂತ ರಾಜ್ಯದಂತ ಮಾಡ್ಬೇಕಾಗಂತೇಳಿ ನಾನು 2 ಮಾತುಗಳನ್ನು ಹೇಳ್ತೀನಿ. ನನ್ನ ಹೆಸರು ಸೋಮೋಟಿ ಅಂತೇಳಿ, ಜಿಲ್ಲಾಧ್ಯಕ್ಷರೇ, ವಿಜಯಪುರ, ಭಾರತೀಯ ದ್ರಾವಿಡ ದಲಿತ ಸೇನೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಒಟ್ಟು ಏನೈತಲ್ಲ ಅವ್ರದೇ ಆಡಳಿತದ ದರ್ಬಾರ್ ನಡುಬಿಟ್ಟಾವಿಲ್ಲ ಏನೈತಲ್ಲ. ಮೊದಲು ಮಾತಾಡೋ ಸೀದಾ ಕಲೀರಿ ನೀವು, ಸಾಕು ಮರ ಗಿರ ಅಂತ ಅದಕ್ಕೆ ಮೊದಲು ಮಾತಾಡೋ ಪದ್ಧತಿ ಕಲ್ಕೋರಿ ನೀವು. ತೆಗೆದು ಹಾಕೋ ಮರ, ಇದು ಹಾಕೋ ಮರ ಅಂತೇಳಿ ಮಾತಾಡೋ ಸಿಂಗಲ್ ವರ್ಡ್ನಾಗ. ಅದೇ ಹೋಗಾಕೆ ರೆಡಿ ಆಗಿರಿ ನೀವು. ಹೋಗ್ತೀರಿ, ಹಾಳು ಮಾಡಿ ಹೋಗ್ಬೇಡ್ರಿ, ದವಾಖಾನೆ ಹೆಸರು ಕೆಟ್ಟ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಚಲೋ ಮಾಡಿ ಹೋಗ್ರಿ ದವಾಖಾನೆ ಹೆಸರು. ಯಾಕಂದ್ರೆ ಯಾರಿಗೆ ಹಚ್ಚಿಗೆ ಏನಿಲ್ಲ ಹೊರಗೆ ಅಡ್ಡಾಡ್ಕೋತ ಹೋದ್ರೆ ಇಲ್ಲಿ ಏನೈತಿಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತಂದಕ್ಕೆ ಇಂಜೆಕ್ಷನ್ ಮಾಡಕ್ಕೆ ಪೂರಾ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತುಂಬ್ಯಾರ ಇಲ್ಲಿ. ಯಾವಾಗ ನೋಡಿದ್ರು ಬರೀ ಅವರೇ ಇರ್ತಾರೆ. ನೀನ್ ಡ್ಯೂಟಿ ಐತಿಲ್ಲ, ನೀನ್ ಡ್ಯೂಟಿ ಐತಿಲ್ಲ, ಅವ್ರ ಡ್ಯೂಟಿ ಅವ್ರ ಪೋಸ್ಟಿಂಗ್ ಹಾಕಲ್ಲ, ನೀನ್ ಡ್ಯೂಟಿ ವ್ಯವಸ್ಥೆ ಇರ್ಬೇಕೇನಿಲ್ಲ. ಇಲ್ಲಿ ಎಮರ್ಜೆನ್ಸಿ ಕೇಸ್ ಬಂದ್ರೆ ಯಾರು ಕಳ್ಸಾರ ಅಲ್ಲಿ ಅದಾರ ಸ್ಟಾಫ್ ನರ್ಸ್ ಅದು ನೀನು ಹೇಳಕ್ ಯಾರು ಮುಂದೆ ಸ್ಟಾಫ್ನರ್ಸ್ ಮಕ್ಕಳಿಗೆ ಇಂಜೆಕ್ಷನ್ ಮಾಡೋದು ನೀ ಹೆಂಗೆ ಮಾಡ್ಬೇಕು ಮಕ್ಕಳಿಗೆ ಎಲ್ಲ ಹೆಚ್ಚು ಕಡಿಮೆ ನಿನ್ಗೆ ಯಾರು ಚಾನ್ಸ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹಿಡಿಯೋಕರ್ಲಿ ಹಾಂ ಹಾಂ ಅಲ್ಲ ನೀ ಸ್ಟೂಡೆಂಟ್ ಇದ್ರೆ